ಇಡೀ ರಾಷ್ಟ್ರದ ಎಲ್ಲ ಕಾಮಗಾರಿಗಳನ್ನು ಇದರಲ್ಲಿ ಟ್ರ್ಯಾಕ್ ಮಾಡ್ತಾರೆ. ಎಂಥ ಕಾಮಗಾರಿಗಳು? ಯಾವುದು 500 ಕೋಟಿಗಿಂತ ಹೆಚ್ಚಿದೆ. ಪಿ ಎಮ್ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಏನಿದೆ ಅಂದರೆ ಆಲ್ ಬಿಗ್ ಪ್ರೋಗ್ರಾಮ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ನೀವು ಗ್ರಾಮ ಪಂಚಾಯತ್ ವಿಕಸಿತ್ ಪ್ಲ್ಯಾನ್ ಮಾಡಿದ್ರೂ ಕೂಡ ಇಟ್ ಶುಡ್ ಅಲೈನ್ ವಿತ್ ಪಿ ಎಮ್ ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್. ಸೊ ಪಿ ಎಮ್ ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ನಲ್ಲಿ ನಿಮ್ಮ ಹೊಲದ ಬಂಡ್ ಕಟ್ಟೋಕ್ಕಾಗ್ತದ ನೀವು? ಅಥವಾ ನೀವು ದೀಪಕ್ ಅವರ ಮನೆ ರಸ್ತೆಯಿಂದ ನಮ್ಮನೆ ರಸ್ತೆ ಮಾಡೋಕ್ಕಾಗುತ್ತಾ ಅದರಲ್ಲಿ? ಸೊ ನಿಮಗೆ ಫ್ರೀಡಮ್ ಕೊಟ್ಟಂಗೂ ಇರಬೇಕು, ಆದರೆ ಯು ಹ್ಯಾವ್ ಟು ಅಲೈನ್ ಓನ್ಲಿ ಟು ದ ಪಿ ಎಮ್ ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ಅದರಲ್ಲಿ. ಸೊ ನಿಮಗೆ ಕೊಟ್ಟಂಗೂ ಮಾಡಬೇಕು ಅಧಿಕಾರ, ಆದರೆ ನಿಮ್ಮ ಕೈಲಿ ಏನು ಈಗ ಪ್ಲ್ಯಾನ್ ಮಾಡೋಕ್ಕೂ ಕೂಡ ಇಲ್ಲ. ನಿಮ್ಮ ಹಿಂದಿನ ಉದ್ಯೋಗ ಖಾತ್ರಿನಲ್ಲಿ ಸೆಂಟರ್ ಪೇಸ್ ವೇಜಸ್ ಅಂದರೆ ಎಲ್ಲ 100% ವೇಜಸ್ಸು ಸೆಂಟರ್ ಕೊಡ್ತಾಯಿತ್ತು, ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು. ಈಗ 60-40 ಮಾಡಿದ್ದಾರೆ. ಈಗ ಸೆಕ್ಷನ್ 22(1) ದ ಸ್ಕೀಮ್ ಇಂಪ್ಲಿಮೆಂಟೆಡ್ ಅಂಡರ್ ದಿಸ್ ಆ್ಯಕ್ಟ್ ಶೆಲ್ ಬಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಫಾರ್ ಪರ್ಪಸಸ್ ಆಫ್ ದಿಸ್ ಆ್ಯಕ್ಟ್ ದ ಫಂಡ್ ಶೇರಿಂಗ್ ಪ್ಯಾಟರ್ನ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಶೆಲ್ ಬಿ 90-10 for northeastern states, Himalayan states and union territory, and 60-40 for all other states and union territory with legislature. The central government shall determine the state-wise normative allocation for each financial year based on objective parameters as may be prescribed by the central government. Any expenditure incurred by a state government by a state in excess of its normative allocation shall be borne by state government in such manner and procedure as may be prescribed by the central government. ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಪಂಚಾಯತಿ ನೋಟಿಫೈ ಆಗಬೇಕು. ನೋಟಿಫೈ ಆದಮೇಲೆ ನಿಮಗೆ ನಾರ್ಮೇಟಿವ್ ಅಲೋಕೇಶನ್ ಫಾರ್ ಈಚ್ ಫೈನಾನ್ಷಿಯಲ್ ಇಯರ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ವಾಟ್ ಆರ್ ದೋಸ್ ಪ್ಯಾರಾಮೀಟರ್ಸ್ ಯಾರಿಗೂ ಗೊತ್ತಿಲ್ಲ. ಆ ಅಲೋಕೇಶನ್ಗೆ 60-40 ಖರ್ಚು ಮಾಡಬೇಕು ನಾವು. ಅವ್ರದ್ದು 60%, ನಮ್ದು 40%. ನಾವು 10 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ರೆ, ಈಗ 100 ರೂಪಾಯಿ ನಮ್ಮ ಪಂಚಾಯತಿಗಿದೆ, 110 ಮಾಡಿದ್ರೆ ಆ 10 ರೂಪಾಯಿ ಸ್ಟೇಟ್ ಗೌರ್ಮೆಂಟೇ ಕಟ್ಟಬೇಕು.